ನಾವು ಪ್ರತಿದಿನ ಬಳಸುವ ನಾಣ್ಯಗಳ ಮೇಲೆ ಕೆಲವು ಚಿಹ್ನೆಗಳಿರುತ್ತವೆ. ಆ ಚಿಹ್ನೆಗಳು ನಾಣ್ಯದ ವಿಶೇಷತೆಯನ್ನು ಹೇಳುತ್ತದೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಟಾಕ್ಸ್ಗೆ ಸ್ವಾಗತ. ಈಗಲೂ ಎಷ್ಟೋ ಬಾರಿ ಬಸ್, ಅಂಗಡಿ ಅಥವಾ ವ್ಯಾಪಾರ ವಹಿವಾಟು ನಡೆಯುವಲ್ಲಿ ಚಿಲ್ಲರೆ ಸಮಸ್ಯೆ ಇರುತ್ತದೆ. ಚಿಲ್ಲರೆ ಕೊಟ್ಟು ಸಹಕರಿಸಿ ಎಂಬ ಬೋರ್ಡ್ಗಳನ್ನು ಕಾಣುತ್ತೇವೆ. ಮಿಂಟ್ ತಯಾರಿಸಿದ ನಾಣ್ಯಗಳು. ಮಿಂಟ್ ಎಂದರೆ ಭಾರತೀಯ ಕಾರ್ಖಾನೆಯಾಗಿದೆ. ಇಲ್ಲಿ ಸರ್ಕಾರದ ಆದೇಶ ಮತ್ತು ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ನಾಣ್ಯಗಳನ್ನು ತಯಾರಿಸಲಾಗುತ್ತದೆ. ಇದನ್ನು ಮಿಂಟ್ ಎಂದು ಕರೆಯುತ್ತಾರೆ. ಯಾವುದೇ ನಾಣ್ಯವನ್ನು ನೋಡಿದಾಗ ಅದನ್ನು ಯಾವ ಟಂಕಸಾಲೆ ಅಂದರೆ ಯಾವ ಸ್ಥಳದಲ್ಲಿ ತಯಾರಿಸಿದೆ ಎಂದು ಕಂಡುಹಿಡಿಯಬಹುದು. ನಾಣ್ಯದ ಕೆಳಭಾಗದಲ್ಲಿ ಮಾಡಿದ ವಿಶಿಷ್ಟ ಆಕಾರವು ಟಂಕಸಾಲೆಯ ಬಗ್ಗೆ ಹೇಳುತ್ತದೆ ಮತ್ತು ನಾಣ್ಯಗಳಿಗೆ ವಿಭಿನ್ನ ಗುರುತನ್ನು ನೀಡುತ್ತದೆ. ಡೈಮಂಡ್ ಮಾರ್ಕ್ ಇರುವ ನಾಣ್ಯಗಳು ಮುಂಬೈನ ಟಂಕಸಾಲೆಯಲ್ಲಿ ಮುದ್ರಿಸಲಾದ ನಾಣ್ಯಗಳು. ಭಾರತದಲ್ಲಿ ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್ ಮತ್ತು ನೋಯ್ಡಾದಲ್ಲಿ ನಾಣ್ಯಗಳನ್ನು ತಯಾರಿಸುವ ಟಂಕಸಾಲೆಗಳಿವೆ. ನಕ್ಷತ್ರ ಗುರುತು ಹೊಂದಿರುವ ನಾಣ್ಯಗಳನ್ನು ಹೈದರಾಬಾದ್ ಟಂಕಸಾಲೆಯಲ್ಲಿ ಮುದ್ರಿಸಲಾಗುತ್ತದೆ. ದುಂಡಗಿನ ಗುರುತು ಹೊಂದಿರುವ ನಾಣ್ಯಗಳನ್ನು ನೋಯ್ಡಾ ಮಿಂಟ್ನಲ್ಲಿ ಮತ್ತು ಗುರುತು ಇಲ್ಲದ ನಾಣ್ಯಗಳನ್ನು ಕೋಲ್ಕತ್ತಾದಲ್ಲಿ ಮುದ್ರಿಸಲಾಗುತ್ತದೆ. ಯಾವುದೇ ವ್ಯಕ್ತಿ ಯಾವುದೇ ನಾಣ್ಯಗಳನ್ನು ತೆಗೆದುಕೊಳ್ಳಲು ನಿರಾಕರಿಸಿದರೆ ಅಂತಹವರ ವಿರುದ್ಧ ಎಫ್ಐಆರ್ ದಾಖಲಿಸಬಹುದು. ಇಂತಹ ಪ್ರಕರಣಗಳ ದೂರುಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ಗೂ ಸಲ್ಲಿಸಬಹುದು. ಕೆಲವು ನಾಣ್ಯಗಳ ಮೇಲೆ ಇತರ ಗುರುತುಗಳು. ರಾಯಲ್ ಕೆನಡಾ ಮಿಂಟ್ನ ನಾಣ್ಯಗಳ ಮೇಲೆ ಸಣ್ಣ ಚುಕ್ಕೆ ಮತ್ತು ರಾಯಲ್ ಲಂಡನ್ ಮಿಂಟ್ನ ನಾಣ್ಯಗಳ ಮೇಲೆ ಸಿ ಎಂಬ ಗುರುತುಗಳಿರುತ್ತವೆ. ಇದಲ್ಲದೆ ಮಾಸ್ಕೋ ಮಿಂಟ್ನ ನಾಣ್ಯಗಳ ಮೇಲೆ ಎಂ ಮತ್ತು ಓನ ಗುರುತುಗಳಿರುತ್ತವೆ. ಹೀಗೆ ನಾವು ನಾಣ್ಯಗಳ ಮೇಲೆ ಇರುವ ಗುರುತುಗಳನ್ನು ನೋಡಿ ಈ ನಾಣ್ಯವು ಎಲ್ಲಿ ತಯಾರಿಸಿದ್ದು ಎಂದು ಹೇಳಬಹುದು. ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.